ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಉಡುಪಿಯ ಕೋಡಿಬೆಂಗ್ರೆ ಬೀಚ್ ಬಗ್ಗೆ ನಿಮಗೆ ಗೊತ್ತಿದೆ. ಕುಂದಾಪುರ ಬ್ರಹ್ಮಾವರ ಉಡುಪಿ ಸೈಡ್ ಅವರಿಗೆ ಈ ಬೀಚ್ ಬಗ್ಗೆ ಸಾಮಾನ್ಯವಾಗಿ ಗೊತ್ತಿದೆ. ಆ್ಯಕ್ಚುಲಿ ಈ ಬೀಚ್ ಏನು ಹಾಂಟೆಡ್ ಅಲ್ಲ, ಬದಲಾಗಿ ಅಲ್ಲಾದ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ವಿಡಿಯೋ ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಹೀಗೆ ನೋಡ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ಉಡುಪಿಯ ಕೋಡಿಬೆಂಗ್ರೆ ಬೀಚ್ ಆ್ಯಕ್ಚುಲಿ ತುಂಬ ಫೇಮಸ್ ಆಗಿದೆ. ತುಂಬ ದೂರದ ಕಡೆಯಿಂದ ಜನರೆಲ್ಲ ಈ ಬೀಚ್ ನೋಡೋಕ್ಕೆ ಬರ್ತಿದ್ದಾರೆ. ಇದೊಂಥರ ಹಿಡನ್ ಹೆವೆನ್ ಇದ್ದಾಗೆ. ಆ ಒಂದು ಪ್ಲೇಸಲ್ಲಿ ಭೂತ ಉಂಟಂತ ನೀವು ಥಿಂಕ್ ಮಾಡ್ತಿರ್ಬೋದು. ಆ್ಯಕ್ಚುಲಿ ಅಲ್ಲೇನು ಭೂತ ಇದೆ ಅಂತ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಿಲ್ಲ, ಬದಲಾಗಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರಾದ ಸುಜಯ್ ಎಂಬ ವ್ಯಕ್ತಿ ಲೈಫಲ್ಲಿ ಆದಂಥ ಒಂದು ಘಟನೆದು. ಹಾಗೆ ಈ ವ್ಯಕ್ತಿ ಸುಜಯ್ ಏನಿದ್ದಾರೆ ಅವರಿಗೆ ಇವಾಗಲೂ ಕೂಡ ಅವ್ರ ಮೈಯಲ್ಲಿ ದೆವ್ವ ಬಂದಿತ್ತು, ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತೆಂಬ ಯಾವ ಘಟನೆ ಕೂಡ ನೆನಪಿಲ್ಲ. ಈ ಒಂದು ಘಟನೆನ ಕಣ್ಣಾರೆ ನೋಡಿದಂಥ ಅವನ ಅಕ್ಕನ ಮುಖಾಂತರ ಅವನಿಗೆ ಈ ಘಟನೆ ಗೊತ್ತಾಗಿದ್ದು, ಹಾಗೆ ಅವನು ನನಗೆ ಈ ಕಥೆನ ಕೊಟ್ಟಿದ್ದು. ಸುಜಯ್ ಆ್ಯಕ್ಚುಲಿ ಉಡುಪಿಲಿರುವಂಥ ಒಬ್ಬ ಮಾಮೂಲಿ ವಿದ್ಯಾರ್ಥಿ, ಕಾಲೇಜ್ಗೆ ಹೋಗ್ತಿದ್ದ. ಅವನಿಗೆ ಬೈಕ್ ರೈಡ್, ಗೆಳೆಯರೊಟ್ಟಿಗೆ ತಿರುಗಾಡ್ದಂದರೆ ತುಂಬ ಇಷ್ಟ. ಮನೇಲಿ ಅಪ್ಪ ಅಮ್ಮ ಹಾಗೆ ಅವನ ಅಕ್ಕ ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ. ಸೊ ಅವನು ಕಾಲೇಜ್ಗೆ ಹೋಗೋಕ್ಕಿಂತ ಜಾಸ್ತಿ ಫ್ರೆಂಡ್ಸ್ಗಳೊಟ್ಟಿಗೆ ತುಂಬ ಪ್ಲೇಸ್ಗೆ ವಿಸಿಟ್ ಕೊಡ್ತಿದ್ದ. ಹಾಗೆ ಒಂದಿನ ಅವನು ಕೋಡಿಬೆಂಗ್ರೆ ಬೀಚ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಅವನ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾನೆ. ಆ್ಯಕ್ಚುಲಿ ಅವನೇನು ಇದೇ ಫಸ್ಟ್ ಸಲ ಹೋಗ್ತಿರೋದು, ತುಂಬ ಸಲ ಹೋಗಿದ್ದ. ಬಟ್ ಅವನು ಈವರೆಗೆ ಹೋಗಿದ್ದು ಮಧ್ಯಾಹ್ನ ಹಾಗೆ ಬೆಳಗ್ಗೆ ಟೈಮಲ್ಲಿ, ಬಟ್ ಇವತ್ತು ಹೋಗ್ತಿರೋದು ಸಂಜೆ ಟೈಮಲ್ಲಿ. ಆ್ಯಕ್ಚುಲಿ ಅವನು ಉಡುಪಿಯಿಂದ ಸೀದಾ ಬ್ರಹ್ಮಾವರ ಹಾಗೆ ಬಂದು ಬ್ರಹ್ಮಾವರದಿಂದ ಮುಂದೆ ಒಂದು ಹಂಗರ್ ಕಟ್ಟ ಎಂಬ ಪ್ಲೇಸ್ ಸಿಗುತ್ತೆ. ಸೊ ಅಲ್ಲಿ ಒಂದು ಬಾರ್ಜ್ ಇದೆ, ಅಂದರೆ ಬೋಟ್ ಹಾಗೆ. ಆ ಬಾರ್ಜ್ ಮುಖಾಂತರ ಅವನು ಆಚೆ ಪ್ಲೇಸ್ಗೆ ರೀಚ್ ಆಗಿ ತನ್ನ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾನೆ. ಆ್ಯಕ್ಚುಲಿ ಅವರೆಲ್ಲರೂ ಹೋಗಿದ್ದು ಬೈಕ್ ಮೂಲಕ. ಆ್ಯಕ್ಚುಲಿ ಕೋಡಿಬೆಂಗ್ರೆ ಖಾಲಿ ಬೀಚ್ಗಲ್ಲ, ಅಲ್ಲಿರೋ ಒಂದು ಡ್ರಿಂಕ್ ಕೂಡ ತುಂಬ ಫೇಮಸ್ ಆಗಿದೆ. ಅವನು ಹಾಗೆ ಅವನ ಗೆಳೆಯರೆಲ್ಲರೂ ಅಲ್ಲಿರೋ ಒಂದು ಪ್ಲೇಸಲ್ಲಿ ಕೂತು ಕುಡಿದ ನಂತರ ಹೀಗೆ ಬೀಚ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಕುಡಿದ ಮತ್ತಲ್ಲಿ ತಿರುಗ್ತಾ ಹೋಗ್ತಾರೆ. ಆವಾಗೊಂದು ಟೈಮ್ 7:30 ಮೇಲಾಗಿರ್ಬೋದು. ನೈಟ್ ಟೈಮಲ್ಲಂತೂ ಆ ಬೀಚ್ ನೋಡಲಿಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಅವನ ಫ್ರೆಂಡ್ಸ್ ಎಲ್ಲ ಬೀಚಲ್ಲಿ ಗಮ್ಮತ್ತು ಮಾಡ್ತಿರ್ತಾರೆ. ಈ ಮಧ್ಯೆ ಸುಜಯ್ ಒಬ್ಬನೇ ತಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಈ ಒಂದು ಬೀಚ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಫ್ರೆಂಡ್ಸಿಂದ ತುಂಬ ದೂರ ಹೋಗಿ ಬೀಚಲ್ಲಿ ಅಲ್ದಾಡ್ತಿರ್ತಾನೆ. ಆ್ಯಕ್ಚುಲಿ ಅವನಿಗೆ ಆವಾಗ ಏನೋ ಒಂಥರ ವೀರಳಾದ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ. ಅಂದರೆ ತನ್ನೊಟ್ಟಿಗೆ ಯಾರೋ ನಡೆತಿರುವ ಹಾಗೆ, ತನ್ನ ಬೆನ್ನಿಂದ ನಿಂತು ಯಾರೋ ಕರೆದಾಗೆ, ಆ ರೀತಿಯಲ್ಲ. ಇವನು ತುಂಬ ಸಲ ಹಿಂತಿರುಗಿ ನೋಡಿದ್ದ ಕೂಡ, ಬಟ್ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಇವನು ಅದನ್ನ ಸೀರಿಯಸ್ ಆಗಿ ತಗೊಳ್ಳದೆ ಅಲ್ಲಿಂದ ಸೀದಾ ಫ್ರೆಂಡ್ಸ್ ಒಟ್ಟಿಗೆ ಬಂದು ನಂತರ ಚೂರು ಕೂಡ ಟೈಮ್ ವೇಸ್ಟ್ ಮಾಡದೆ 9 ಗಂಟೆ ಹಾಗೆ ಮನೆಗೆ ರೀಚ್ ಆಗ್ತಾನೆ. ಸೊ ಮನೇಲಿ ಅಕ್ಕ ಅಪ್ಪ ಅಮ್ಮ ಎದಿರ್ತಾರೆ. ಅಕ್ಕ ಬಂದು ಬಾಗಿಲು ತೆಗೆದು ಅವನು ಮನೆಗೆ ಹೋಗಿ ನಂತರ ಏನೆಲ್ಲ ಮಾಡಬೇಕು ಅಂದರೆ ಊಟ ಆಗಲಿ, ಟಿ ವಿ, ಮೊಬೈಲ್ ನೋಡೋದೆಲ್ಲ ಮಾಡಿ ಒಂದು 10:30ಗಾಗೆ ಅವನು ಸೇರಿ ಮನೆಯ ಎಲ್ಲರೂ ಕೂಡ ನಿದ್ದೆಗೆ ಜಾರ್ತಾರೆ. ಆ್ಯಕ್ಚುಲಿ ಮೇನ್ ಕತೆ ಸ್ಟಾರ್ಟ್ ಆಗೋದೇ ಇಲ್ಲಿಂದ. 10:30 ಆಗಿ ಅವರೆಲ್ಲ ನಿದ್ದೆಗೆ ಜಾರ್ತಾರೆ. ಅಂದಾಗೆ ಅವ್ರ ಮನೇಲಿ ಸಪ್ರೇಟ್ ರೂಮ್ ಇದ್ದರೂ ಕೂಡ ಅದು ಬೇಸಿಗೆಗಾಲ ಆಗಿದ್ದ ಕಾರಣ ಅವ್ರ ಮನೆಯ ಎಲ್ಲ ಕೂಡ ಅಂದರೆ ಅಪ್ಪ ಅಮ್ಮ ಅಕ್ಕ ಎಲ್ಲ ಕೂಡ ಹಾಲಲ್ಲಿ ಚಾಪೆ ಎಸ್ಕೊಂಡು ಮಲಗ್ತಿದ್ರು. ಯಾಕಂದರೆ ಸೆಕೆ ಎಂಬ ಒಂದೇ ಕಾರಣಕ್ಕೆ. ಇವನ್ ಅವನು ಮಾತ್ರ ಅಲ್ಲ, ತುಂಬ ಜನ ಕೂಡ ಹೀಗೆ ಮಾಡ್ತಾರೆ. ಎನಿವೆ, ಅಪ್ಪ ಅಮ್ಮ ಹಾಲ್ನ ಒಂದು ಮೂಲೆಯಲ್ಲಿ ಮಲಗಿದ್ರೆ ಅಕ್ಕ ಮತ್ತೊಂದು ಮೂಲೆಯಲ್ಲಿ ಮಲಗಿರ್ತಾಳೆ. ಹಾಗೆ ಸುಜಯ್ ಮಾತ್ರ ಒಬ್ಬನೇ ಅವನು ಹಾಲ್ನ ಮಧ್ಯದಲ್ಲಿ ಮಲಗಿರ್ತಾನೆ. ಇಲ್ಲಿ ಸುಜಯ್ನ ಅಕ್ಕನಿಗೆ ಒಂದು ಪ್ರಾಬ್ಲಮ್ ಇದೆ. ಅಂದರೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅವಳಿಗೆ ನಿದ್ದೆ ಸ್ವಲ್ಪ ಕಡಿಮೆ. ಯಾಕಂದರೆ ಮಧ್ಯಾಹ್ನ ಬೆಳಗ್ಗೆಲ್ಲ ನಿದ್ದೆ ಮಾಡ್ತಿರ್ತಾಳೆ. ಅದಕ್ಕೋಸ್ಕರ ಅವಳು ನೈಟ್ ಮಲಗೋದು ತುಂಬ ಲೇಟಾಗಿ, ಅಂದರೆ ಕೆಲವು ಸಲ 12 ಆಗ್ಬೋದು, 2-3 ಆಗ್ಬೋದು. ಇವನ್ ಆ ದಿನ ಕೂಡ ಅವಳು ಮಲಗದೆ ಹಾಗೆ ಮೊಬೈಲ್ ನೋಡ್ತಿದ್ಲು. ಆವಾಗ ಅವಳಿಗೆ ತನ್ನ ಎದುರಲ್ಲಿ
ಯಾರೊಬ್ಬ ವ್ಯಕ್ತಿ ಸಡನ್ನಾಗಿ ಎದ್ದಿಂತ ಹಾಗೆ ಅವಳಿಗೆ ಭಾಸವಾಗುತ್ತೆ. ಇವಳು ತನ್ನ ಮೊಬೈಲ್ ಬೆಳಕನ್ನು ಅಂದರೆ ಟಾರ್ಚ್ ಲೈಟನ್ನಲ್ಲ, ಮೊಬೈಲ್ ಡಿಸ್ಪ್ಲೇ ಬೆಳಕನ್ನು ಮುಂದಿಡ್ತಾಳೆ. ನೋಡಿದರೆ ಹಾಲ್ ಮಧ್ಯದಲ್ಲಿ ಮಲಗಿದ್ದ ಅವಳ ತಮ್ಮ ಸುಜಯ್ ಒಂದೇ ಸಮನೆ ಎದ್ದು ಕೂತಿದ್ದ. ಇವಳು ಅವನ ಕರೀತಾಳೆ, ಸುಜಯ್ ಏನಾಯಿತು ಅಂತ. ಆವಾಗ ಅವನು ಒಮ್ಮೆಲೆ ಇವಳ ಕಡೆ ಮುಖ ಮಾಡ್ತಾನೆ. ಆ ಮುಖ ಮಾಡಿದ ರೀತಿ ನೋಡಿ ಇವಳಿಗೆ ತುಂಬಾ ಭಯ ಆಗಿ ಮೊಬೈಲ್ನ ಅಲ್ಲೇ ಕೆಳಗಿಟ್ಟು ಆಚೆ ಮುಖ ಮಾಡ್ತಾಳೆ. ನಿಜವಾಗ್ಲೂ ಆವಾಗ ನೋಡಿದ ಅವನ ಮುಖ ತುಂಬ ವಿಕಾರವಾಗಿತ್ತು, ಅಂದರೆ ವಿಚಿತ್ರವಾಗಿತ್ತು. ಈ ಹಿಂದೆ ಯಾವತ್ತೂ ಕೂಡ ಅವಳು ತಮ್ಮನ ಮುಖನ ಆ ರೀತಿ ನೋಡಿಲ್ಲ. ಇವಳಿಗೆ ಆ ಸೆಕೆಯಲ್ಲಿ ಇನ್ನೂ ಕೂಡ ಸೆಕೆ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಯಾವುದಕ್ಕೂ ಚೆಕ್ ಮಾಡುವಂತ ಇವಳು ಮತ್ತೆ ಮೆಲ್ಲನೆ ಈ ಕಡೆ ಮುಖ ಮಾಡಿ ತಮ್ಮ ಎದ್ದಿದ್ದಾನ ಇಲ್ವಂತ ಚೆಕ್ ಮಾಡ್ತಾಳೆ. ಹೊರಗಡೆ ಸ್ವಲ್ಪ ಬೆಳಕಿದ್ದ ಕಾರಣ ಅವಳಿಗೆ ಕರೆಕ್ಟಾಗಿ ತೋರ್ತಿತ್ತು. ತಮ್ಮ ಯಾವ ರೀತಿ ಕೂತಿದ್ನೋ ಇವಾಗಲೂ ಅದೇ ರೀತಿ ಕೂತಿದ್ದ. ಒಂದು ಸುಮಾರು 20 ಅರ್ಧ ಗಂಟೆ ಆಗಿರ್ಬೋದು. ಅಷ್ಟೊತ್ತಾದರೂ ಕೂಡ ಅವನು ಯಾವ ರೀತಿ ಕೂತಿದ್ನೋ ಅದೇ ರೀತಿ ಕೂತಿದ್ದ. ಇವಳಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಆಚೆದ್ದೋಗಿ ಅಪ್ಪ ಅಮ್ಮನ ಎಬ್ಬಿಸ್ಬೇಕಾ ಇಲ್ಲ ಸುಮ್ಮನಾಗಬೇಕಂತನೂ ಗೊತ್ತಾಗಲ್ಲ. ಹಾಗೆ ಏನಾಗುತ್ತೋ ನೋಡುವಂತ ಸುಮ್ಮನಾಗ್ತಾಳೆ. ಒಂದು ಸುಮಾರು ಹೊತ್ತಿನ ನಂತರ ಸುಜಯ್ ಒಮ್ಮೆಲೆ ಎದ್ದೆಂತು ಬಾಗಿಲು ತೆಗೆದು ಸೀದಾ ಹೊರಗೆ ಹೋಗ್ತಾನೆ. ಇವಳಿಗೆ ಇವಾಗ ಕೂಡ ತುಂಬ ಭಯ ಆಗುತ್ತೆ. ಇವಳು ಅವನ ಕರೀಲಿಕ್ಕೆ ಹೋಗ್ತಾಳೆ, ಸುಜಯ್ ಎಲ್ಲೋಗ್ತಿದ್ದೆ ಅಂತ. ಬಟ್ ಅವನು ಏನು ಕೂಡ ಆನ್ಸರ್ ಮಾಡದೆ ಹೊರಗೆ ಹೋಗ್ತಾನೆ. ಇವಳು ಗಾಬರಿಯಲ್ಲಿ ತಮ್ಮ ಎಲ್ಲೋದಂತ ಚೆಕ್ ಮಾಡಲಿಕ್ಕೆ ಬಾಗಿಲ ಹತ್ರ ಹೋಗಲ್ಲ. ಬಟ್ ಭಯದಲ್ಲಿ ಅವಳು ಕಿಟಕಿಯನ್ನು ಓಪನ್ ಮಾಡಿ ಅವನು ಎಲ್ಲೋದಂತ ಚೆಕ್ ಮಾಡ್ತಾಳೆ. ತಮ್ಮ ನೋಡಿದರೆ ದೂರದಲ್ಲಿರುವ ಒಂದು ತೆಂಗಿನ ಮರ ಹತ್ರ ಹೋಗಿ ಒಬ್ಬನೇ ಏನೋ ಮಾತಾಡ್ತಿರ್ತಾನೆ. ಅಂದರೆ ಅವನು ಯಾವುದೋ ಒಂದು ಅದೃಶ್ಯ ಆಕೃತಿಯೊಟ್ಟಿಗೆ ಮಾತಾಡಿದಾಗೆ ಅವಳಿಗೆ ಭಾಸವಾಗ್ತಿತ್ತು. ಇವಳಿಗೆ ನಿಜವಾಗ್ಲೂ ಏನು ಮಾಡಬೇಕಂತ ಗೊತ್ತಾಗದೆ ಅದೇ ಕೂಡಲೇ ಎದ್ದೋಗಿ ಅಪ್ಪ ಅಮ್ಮನ ಎಬ್ಬಿಸ್ಲಿಕ್ಕೆ ನೋಡ್ತಾಳೆ. ಬಟ್ ಆವತ್ತಿಗೆ ಸರಿಯಾಗಿ ಹೊರಗಿದ್ದ ತಮ್ಮ ಅದೇ ಕೂಡಲೇ ಅವನ ಕಾರ್ಯ ಮುಗಿಸಿ ಬಾಗಿಲ ಹತ್ರ ಬಂದ್ಬಿಡ್ತಾನೆ. ಇವಳಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಸೀದಾ ಹೋಗಿ ತಾನು ಕೂಡ ನಿದ್ದೆಗೆ ಜಾರಿದೆ ಅನ್ನೋ ರೀತಿ ನಾಟಕ ಆಡ್ತಾಳೆ. ಆ್ಯಂಡ್ ತಮ್ಮ ಅದೇ ಕೂಡಲೇ ತನ್ನ ಹಾಸಿಗೆ ಹತ್ತಿರ ಬಂದು ನಾರ್ಮಲ್ ರೀತಿಯಲ್ಲಿ ಮಲಗೋಕೆ ಶುರು ಮಾಡ್ತಾನೆ. ಸುಮಾರೊಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಇವಳು ಅಬ್ಸರ್ವ್ ಮಾಡ್ತಾಳೆ. ತಮ್ಮ ಸರಿ ಹೋದ, ಮೋಸ್ಟ್ಲಿ ಇವಾಗೆಲ್ಲ ಕರೆಕ್ಟ್ ಆಗಿರ್ಬೋದು, ಅವನಿಗೇನೋ ನಿದ್ದೆಗಣ್ಣಿನಲ್ಲಿ ನಡೆಯುವ ಪ್ರಾಬ್ಲಮ್ ಇದೇನೋ ಅಂತ ಇವಳೇ ಸಮಾಧಾನ ಮಾಡಿಕೊಂಡು ಇನ್ಮೇಲೆಲ್ಲ ಕರೆಕ್ಟ್ ಆಗುತ್ತೆ, ನಾನು ಮಲಗ್ತೇನಂತ ಅವಳು ಹಾಗೆ ಕಣ್ಣು ಮುಚ್ತಾಳೆ. ಸುಮಾರೊಂದು 10 ನಿಮಿಷದ ನಂತರ ಅವಳಿಗೆ ನಿದ್ದೆ ಬರ್ತಿದ್ರು ಕೂಡ ಅವಳು ಕಣ್ಣು ಮುಚ್ಚಿ ನಿದ್ದೆ ಬರೋ ಹಾಗೆ ಮಾಡ್ತಿದ್ಲು. ಅವಳಿಗೆ ಕಣ್ಣು ಮುಚ್ಚಿದ್ರು ಕೂಡ ಅವಳ ಮುಂದೆ ಏನೋ ಇದ್ದಾಗೆ ಅವಳಿಗೆ ಭಾಸವಾಗ್ತಿತ್ತು. ಇವಳು ಏನಿರ್ಬೋದಂತ ತನ್ನ ಕಣ್ಣನ್ನು ಓಪನ್ ಮಾಡ್ತಾಳೆ. ಆವಾಗ ಶಾಕಿಂಗ್ಲಿ ವಿಚಿತ್ರವಾದ ರೂಪದಲ್ಲಿದ್ದ ಅವಳ ತಮ್ಮ ಅವಳ ಮುಂದೆನೇ ನಿಂತು ಒಂದೇ ಸಮನೆ ಅವಳ ಕತ್ತಿಗೆ ಕೈ ಹಾಕಿ ಅವಳನ್ನ ಕೊಲ್ಲೋಕೆ ನೋಡ್ತಾನೆ. ಇವಳು ಅದೇ ಕೂಡಲೇ ಗಾಬರಿಯಲ್ಲಿ ಜೋರಾಗಿ ಕೂಗ್ತಾಳೆ. ಅವಳ ಕೂಗಾಡದ ಶಬ್ದ ಕೇಳಿ ಅಪ್ಪ ಅಮ್ಮ ಎಚ್ಚರವಾಗಿ ಲೈಟ್ ಹಾಕ್ತಾರೆ. ನೋಡಿದರೆ ಸುಜಯ್ ವಿಚಿತ್ರವಾಗಿ ಅವಳ ಕತ್ತನ್ನು ಹಿಸುಕಿ ಕೊಲ್ಲೋಕೆ ನೋಡ್ತಿದ್ದ. ಅಪ್ಪ ಅಮ್ಮ ಅದೇ ಕೂಡಲೇ ಹೋಗಿ ಅವನ್ನ ತಡೆದು ದೂರ ತಳ್ತಾಳೆ. ಸುಜಯ್ ಸೀರಿಯಸ್ಲಿ ಒಬ್ಬ ದೆವ್ವದ ಹಾಗೆ ಬೇವ ಮಾಡ್ತಿದ್ದ. ಅಲ್ಲಿ ನೋಡ್ತಿರೋ ಅವನ ಅಪ್ಪ ಅಮ್ಮ ಆಗಿ ಅಕ್ಕಂಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸುಜಯ್ ಯಾವುದೋ ಒಂದು ದೆವ್ವದಿಂದ ಪೋಸ್ ಆಗಿ ಹೋಗಿದ್ದಂತ. ಸೊ ಅವರು ಅದೇ ಕೂಡಲೇ ಗಂಧವೆಲ್ಲ ಹಾಕಿ ಅವನ್ನ ನಾರ್ಮಲ್ ಮಾಡ್ತಾರೆ. ಹಾಗೆ ಅದರ ನೆಕ್ಸ್ಟ್ ಡೇ ಒಬ್ಬ ಮಂತ್ರಾವಧಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲವರಿಗೆ ಗೊತ್ತಾಗುತ್ತೆ ಬೀಚ್ ಹತ್ತಿರ ಹೋದ ಸುಜಯನ ಅಲ್ಲಿದ್ದ ಯಾವುದೋ ಒಂದು ಅತೃಪ್ತ ಆತ್ಮ ಅವನ ದೇಹದಲ್ಲಿ ಸೇರ್ಕೊಂಡು ಅವನ ಪೊಸೆಸ್ ಮಾಡಿದೆ. ಅದೇ ದೆವ್ವ ನಿನ್ನೆ ರಾತ್ರಿ ಅವನ ಅಕ್ಕನ್ನ ಕೊಲ್ಲೋಕೆ ಟ್ರೈ ಮಾಡಿದ್ದು ಅಂತ. ನಂತರ ಮಂತ್ರವಾದಿ ತಮ್ಮ ಗೊತ್ತಿರೋ ಎಲ್ಲ ಒಂದು ಶಕ್ತಿ ಮೂಲಕ ಆತ್ಮನ ತೆಗೆದುಬಿಡ್ತಾರೆ. ಆಮೇಲೆ ಎಲ್ಲ ಕೂಡ ಕರೆಕ್ಟ್ ಆಗುತ್ತೆ. ಇದು ಆ್ಯಕ್ಚುಲಿ ಆದಂಥ ಒಂದು ನೈಜ ಘಟನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.